ನಮಸ್ಕಾರ. ನೂರಾರು ರೀತಿಯ ಸಮಸ್ಯೆಗಳು ನರದೌರ್ಬಲ್ಯದ ಹೆಡ್ಡಿಂಗ್ನ ಅಂಡರ್ ಬರ್ತವೆ. ಎಲ್ಲದಕ್ಕೂ ಒಂದೇ ರೀತಿಯ ಚಿಕಿತ್ಸೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂದು ನಾನು ವಿಶೇಷವಾಗಿ ಜೀವಕೋಶಗಳು ವೀಕ್ ಆಗ್ತಾ ಹೋದ ಹಾಗೆ, ಅಂದರೆ ವಯಸ್ಸಾದ ಹಾಗೆ ಆಗುವಂಥ ನರದೌರ್ಬಲ್ಯದ ಬಗ್ಗೆ ಹೇಳ್ತೇನೆ. ಸಾಮಾನ್ಯವಾಗಿ ಸುಸ್ತು, ಮೈಕೆ ನೋವು, ಕೈಕಾಲು ಜೋಮು, ನಿದ್ರಾಹೀನತೆ, ಉರಿ, ಮಾನಸಿಕವಾಗಿ ಕೂಡ ದುರ್ಬಲತೆ ಫೀಲ್ ಆಗೋದು, ಇಂಥದ್ದೆಲ್ಲ ಈ ನರದೌರ್ಬಲ್ಯದ ಅಂಡರ್ ಬರ್ತವೆ. ಆಯುರ್ವೇದದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇಂದು ನಾನು ಈ ವಾತದೋಷ ಪ್ರಧಾನವಾದಂಥ ನರದ ಸಮಸ್ಯೆಯಲ್ಲಿ ಅನುಕೂಲವಾಗುವಂಥ 3 ವಿಶೇಷ ಕ್ರಿಯೆಗಳ ಬಗ್ಗೆ ಹೇಳ್ತೇನೆ. ಇವುಗಳನ್ನು ಸರಿಯಾಗಿ ಫಾಲೋ ಮಾಡಿದರೆ ನರದೌರ್ಬಲ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಕಾರಣಗಳಿಂದ ಬರ್ತದೆ ಅಂತಾದರೂ ಕೂಡ ತುಂಬ ವರ್ಷಗಳವರೆಗೆ ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನರದೌರ್ಬಲ್ಯದಿಂದ ಬಳಲ್ತಾ ಇರುವವರಿಗೆ ಇದು ಅವರ ಸಮಸ್ಯೆಯನ್ನು ಗುಣ ಮಾಡಿಕೊಳ್ಳಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಬೇರೆ ಔಷಧಗಳನ್ನು ತೆಗೆದುಕೊಳ್ತಾ ಇದ್ದರೆ 3-4 ತಿಂಗಳು ಮಾಡಬೇಕಾದ ಔಷಧವನ್ನು 1-2 ತಿಂಗಳಲ್ಲಿ ಮಾಡಿದರೆ ಸಾಕು ಅನ್ನೋ ಹಾಗೆ ಆ ಗುಣವಾಗುವ ವೇಗ ಕೂಡ ಇಂಪ್ರೂವ್ ಆಗಲಿಕ್ಕೆ ಅಥವಾ ಹೆಚ್ಚಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮೊದಲನೇದು ಅಭ್ಯಂಗ. ಅಭ್ಯಂಗ ಅಂದರೆ ಎಣ್ಣೆಯ ಮಸಾಜ್. ಇದ್ರ ಬಗ್ಗೆ ಯಾವಾಗಲೂ ಹೇಳ್ತೀರಿ, ಅದರಲ್ಲೇನು ವಿಶೇಷ ಅಂತ ನೀವು ಕೇಳ್ಬೋದು. ಹಾಗಲ್ಲ, ಆಯುರ್ವೇದದ ಪ್ರಕಾರ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಗುಣ ಮಾಡಲಿಕ್ಕೆ ಅಭ್ಯಂಗವನ್ನು ಎಷ್ಟು ಹೊತ್ತು ಮಾಡಬೇಕು, ಇಂತಹ ತೈಲಗಳಿಂದ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಇವತ್ತು ಅದರ ಬಗ್ಗೆ ವಿಶೇಷವಾಗಿ ನೋಡೋಣ. ಅಭ್ಯಂಗವನ್ನು ಇಷ್ಟಿಷ್ಟು ಕಾಲ ಮಾಡಿದರೆ ಈ ಧಾತುಗಳಿಗೆ ಅದು ರೀಚ್ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ನರಗಳಿಗೆ ಶಕ್ತಿ ಸಿಗಬೇಕು ಅಂತ ಆದರೆ ಕನಿಷ್ಠ 900 ಮಾತ್ರ ಕಾಲ, ಅಂದರೆ ಅಟ್ಲೀಸ್ಟ್ 5 ನಿಮಿಷ ಒಂದು ಭಾಗದಲ್ಲಿ ಅಭ್ಯಂಗ ಮಾಡ್ಕೊಳ್ಬೇಕು ಅಂತ ಆಯುರ್ವೇದ ಹೇಳುತ್ತೆ. ಸಾಮಾನ್ಯವಾಗಿ ನಾವು 7 ಡಿಫರೆಂಟ್ ಪೋಸ್ಚರ್ಸಲ್ಲಿ ಅಭ್ಯಂಗ ಮಾಡಬೇಕು ಅಂತ ಇರೋದರಿಂದ ಒಂದು ಭಾಗಕ್ಕೆ 5 ನಿಮಿಷ ಅಂದರೆ ಇಡೀ ದೇಹಕ್ಕೆ ಕನಿಷ್ಠ 35 ನಿಮಿಷ ಅಭ್ಯಂಗವನ್ನು ಮಾಡ್ಕೊಳ್ಬೇಕು ಅಂತ. ಅಷ್ಟೆಲ್ಲ ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಅಂತ ತುಂಬ ಜನರ ಕಂಪ್ಲೇಂಟ್ ಇರ್ಬೋದು. ಯಾವ್ಯಾವ ವಿಷಯಕ್ಕೆ ಸಮಯ ಕಡಿಮೆ ಕೊಡ್ಬೋದು ಅಂತ ಪ್ಲ್ಯಾನ್ ಮಾಡಿ ದಿನದಲ್ಲಿ ಒಂದು 35 ನಿಮಿಷ ಹೇಗಾದರೂ ಮಾಡಿ ತಗೊಂಡು ಬರಬೇಕು. ತೀರಾ ಅದು ಆಗೋದಿಲ್ಲ ಅಂದರೆ ಪರವಾಗಿಲ್ಲ, ಒಂದು 10-15 ನಿಮಿಷ ಆದರೂ ನಾವು ಮಸಾಜ್ ಮಾಡಿಕೊಂಡ್ರೆ ತಕ್ಕ ಮಟ್ಟಿಗೆ ಪ್ರಯೋಜನ ಆಗುತ್ತೆ. ನಾನು ನನ್ನ ಪೇಷಂಟ್ಸ್ಗೆ ಭಾಳಷ್ಟು ಬಾರಿ ಹೇಳ್ತೇನೆ, ನಾನು ಹೇಳಿದ್ದೇನೆ ಅಂತ ಮಾಡಿ, ನಿಮಗೆ ಅದು ಪ್ರಯೋಜನ ಆಗುತ್ತೋ ಇಲ್ವೋ, ಸುಮ್ಮನೆ ನಾನು ಹೇಳಿದ್ದೇನೆ ಅಂತ 3 ತಿಂಗಳು ಇದನ್ನು ಪ್ರಾಕ್ಟೀಸ್ ಮಾಡಿ, ರಿಸಲ್ಟ್ ಬರಲಿಲ್ಲ ಅಂದರೆ ಬಿಟ್ಬಿಡಿ. ರಿಸಲ್ಟ್ ಬಂದರೆ ಆಮೇಲೆ ನೀವೇ ಕಂಟಿನ್ಯೂ ಮಾಡ್ತೀರಿ ಅಂತ. ಯಾಕೆ ಅಭ್ಯಂಗ ಬೇಕು ಅಂತಂದರೆ, ಅಭ್ಯಂಗದಿಂದ ವಾತದೋಷ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ನಮ್ಮ ವೃದ್ಧಾಪ್ಯ ಪೋಸ್ಟ್ಪೋನ್ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಇದರಿಂದಾಗಿ ನರಗಳಿಗೆ ಶಕ್ತಿ ಬರುತ್ತೆ. ವಿಶೇಷವಾಗಿ ವಾತದೋಷ ಹೆಚ್ಚಾಗಿ ಆಗುವಂಥ ನರದ ಸಮಸ್ಯೆಗಳಲ್ಲಿ ಅಭ್ಯಂಗ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆಲ್ರೆಡಿ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥವರು ಮಹಾನಾರಾಯಣ ತೈಲ, ಕ್ಷೀರಬಲ ತೈಲದಂಥ ಆಯುರ್ವೇದ ತೈಲಗಳನ್ನು ಬಳಕೆ ಮಾಡ್ಬೋದು. ಪಾದದಲ್ಲಿ ಉರಿ ಇದ್ದರೆ, ಅಂದರೆ ಕಾಲಲ್ಲಿ ಉರಿ ಇದ್ದೆ ಅನ್ನುವಂಥವರು ಪಿಂಡ ತೈಲ, ಚಂದನ ಬದಲಾಕ್ಷಾಯಿ ತೈಲದಂತಹ ತೈಲಗಳನ್ನು ಬಳಕೆ ಮಾಡ್ಬೋದು. ಇದೆಲ್ಲ ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸುಮ್ಮನೆ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಕೆ ಮಾಡಿ ಕೂಡ ಅಭ್ಯಂಗವನ್ನು ಮಾಡ್ಕೊಳ್ಬೋದು. ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿಕೊಂಡ್ರೆ ಹೆಚ್ಚು ಒಳ್ಳೆಯದು. ಯಾಕೆಂದರೆ ಎಳ್ಳೆಣ್ಣೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವಾತದೋಷವನ್ನು ಕಂಟ್ರೋಲ್ ಮಾಡುತ್ತೆ. ಆದರೆ ಉರಿ ಇದೆ ಅನ್ನುವಂಥವರಿಗೆ ಕೊಬ್ಬರಿ ಎಣ್ಣೆ ಹೆಚ್ಚು ಯೂಸ್ಫುಲ್. ಎರಡನೇದು ಆಯುರ್ವೇದದಲ್ಲಿ ಹೇಳಿದಂತಹ ಸ್ನೇಹದ ಸೇವನೆ. ಸ್ನೇಹ ಅಂದರೆ ಫ್ಯಾಟ್. ಇನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಗುಡ್ ಫ್ಯಾಟ್. ಘೃತ, ತೈಲ, ವಸ, ಮಜ್ಜ, ಈ 4 ರೀತಿಯ ಸ್ನೇಹಗಳನ್ನು ಆಯುರ್ವೇದ ಹೇಳುತ್ತೆ. ಘೃತ ಅಂದರೆ ತುಪ್ಪ, ತೈಲ ಅಂದರೆ ಎಣ್ಣೆ, ವಸ ಅಂದರೆ ಪ್ರಾಣಿಗಳ ಮಾಂಸದಲ್ಲಿರುವಂಥ ಫ್ಯಾಟ್, ಮಜ್ಜ ಅಂದರೆ ಬೋನ್ ಮ್ಯಾರೋದಲ್ಲಿರುವಂಥ ಫ್ಯಾಟ್. ಯಾರ್ಯಾರು ಮಾಂಸಾಹಾರವನ್ನು ಸೇವನೆ ಮಾಡ್ತಾರೋ ಅವರು ವಸ ಮತ್ತು ಮಜ್ಜವನ್ನು ಸೇವನೆ ಮಾಡಬಹುದು. ಸಸ್ಯಾಹಾರಿಗಳು ಬರೀ ಘೃತ ಮತ್ತು ತೈಲವನ್ನು ಬಳಕೆ ಮಾಡಿದ್ರೆ ಸಾಕಾಗತ್ತೆ. ಅದರಲ್ಲಿಯೂ ಈ 4 ರೀತಿಯ ಸ್ನೇಹಗಳಲ್ಲಿ ಘೃತ ಶ್ರೇಷ್ಠಾದ್ದು ಅಂತ ಆಯುರ್ವೇದ ಹೇಳುತ್ತೆ. ಯಾಕೆ ಅಂದರೆ ಅದು ಎಲ್ಲ ರೀತಿಯ ತೊಂದರೆಗಳಲ್ಲೂ ಅನುಕೂಲಕರ. ಗುಡ್ ಫ್ಯಾಟ್ ಅದ್ಭುತವಾಗಿ ವಾತಾಹಾರವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ಧಾತುಗಳಿಗೆ ಪುಷ್ಟಿಯನ್ನು ಕೊಡುತ್ತೆ. ವಿಶೇಷವಾಗಿ ಮೆದುಳಿಗೆ ಶಕ್ತಿಯನ್ನು ಕೊಡುತ್ತೆ. ಯಾಕೆ ಅಂದರೆ ಮೆದುಳು ಕೂಡ ಮಜ್ಜಾಧಾತುನೇ. ಮಜ್ಜಾಧಾತುವಿಗೆ ಗುಡ್ ಫ್ಯಾಟ್ ಪುಷ್ಟಿಯನ್ನು ಕೊಡುತ್ತೆ. ತುಪ್ಪ ಪಿತ್ತ ಹರವಾಗಿ ಕೂಡ ಕೆಲಸ ಮಾಡೋದ್ರಿಂದ ಕೇವಲ ಜುಮ್ ಆಗೋದು, ನೋವು ಬರೋದು, ಸೆಳೆತ ಬರೋದು, ನಿದ್ರೆ ಸರಿಯಾಗಿ ಆಗದೇ ಇರೋದು, ಮಾನಸಿಕವಾಗಿ ಹಿಂಸೆ ಆಗೋದು ಅಷ್ಟೇ ಅಲ್ಲದೇನೆ ಉರಿ ಬರುವಂಥದ್ರಲ್ಲಿ ಕೂಡ ತುಪ್ಪ ಹೆಚ್ಚು ಹೆಲ್ಪ್ಫುಲ್. ನೀವು ಆಯುರ್ವೇದ ವೈದ್ಯರನ್ನು ಭೇಟಿ ಆದರೆ ನಿಮ್ಮ ಸಮಸ್ಯೆಗೆ ಅನುಕೂಲವಾದಂತಹ ಮೆಡಿಕೇಟೆಡ್ ಘೀ ಅಂದರೆ ಆಯುರ್ವೇದ ತುಪ್ಪವನ್ನು ಕೂಡ ಕುಡಿಲಿಕ್ಕೆ ಹೇಳ್ತಾರೆ. ಅದು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇ ಬೇಕು ಅಂತಿಲ್ಲ, ನೀವು ಮನೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪ, ಎಣ್ಣೆನೆಲ್ಲ ಬಳಕೆ ಮಾಡಿದ್ರೂ ಸಾಕಾಗತ್ತೆ.
ವಿಶೇಷವಾಗಿ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗುಡ್ ಫ್ಯಾಟನ್ನು ತೆಗೆದುಕೊಳ್ಬೇಕು. ಆದರೆ ಇದರಲ್ಲಿ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಏನಂದರೆ, ನಾವು ಆ ಫ್ಯಾಟನ್ನು ಜೀರ್ಣ ಮಾಡಿಕೊಳ್ಳುವಷ್ಟು ಜೀರ್ಣಶಕ್ತಿ ನಮ್ಮಲ್ಲಿ ಇರಬೇಕು. ನಾವು ಹೋಮದ ಕುಂಡಕ್ಕೆ ತುಪ್ಪವನ್ನು ಹಾಕಿದಾಗ ಹೇಗೆ ಬೆಂಕಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ ಹಾಗೆ ನಾವು ಈ ಸ್ನೇಹವನ್ನು ಕೊಡ್ತಾ ಕೊಡ್ತಾ ಅಗ್ನಿಯ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಅಗ್ನಿ ಬಲ ಕಡಿಮೆ ಇರುವಂಥವರು ಅತಿಯಾಗಿ ತುಪ್ಪವನ್ನು ಅಥವಾ ಈ ಥರದ ಫ್ಯಾಟನ್ನು ತೆಗೆದುಕೊಂಡಾಗ ಇರುವ ಅಗ್ನಿ ಕೂಡ ಹಾಳಾಗಿ ಹೋಗುವಂಥ ಚಾನ್ಸ್ ಇರುತ್ತೆ. ನೀವು ಹೋಮದ ಕುಂಡಕ್ಕೆ ಸ್ವಲ್ಪ ತುಪ್ಪ ಹಾಕಿದಾಗ ತುಂಬ ಚೆನ್ನಾಗಿ ನೀವು ಬೆಂಕಿಯನ್ನು ನೋಡ್ತೀರಿ ಅಂತ ಒಂದು ಬಕೆಟ್ ತುಪ್ಪ ತಂದು ಸುರಿದರೆ ಹೇಗೆ ಇರೋ ಬೆಂಕಿಯು ಹಾಳಾಗೋಗುತ್ತೋ ಹಾಗಾಗಿ ನಾವು ನಿಧಾನವಾಗಿ ಈ ಫ್ಯಾಟ್ ಇಂಟೇಕ್ನ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋದರೆ ಆಗ ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳೋ ಕೆಪ್ಯಾಸಿಟಿ ಬೆಳೀತಾ ಹೋಗುತ್ತೆ, ಅಗ್ನಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಈ ಫ್ಯಾಟನ್ನು ಹೆಚ್ಚು ತಗೊಳ್ತಾ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಆಗ ಫ್ಯಾಟನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ದೇಹ ಮತ್ತು ಮನಸ್ಸು ಎರಡಕ್ಕೂ ಅನುಕೂಲ ಮಾಡಿಕೊಡುವಂಥ ಫ್ಯಾಟನ್ನು ನಾವು ಹೆಚ್ಚೆಚ್ಚು ಸೇವನೆ ಮಾಡಬೇಕು. ನಾರ್ತ್ ಇಂಡಿಯನ್ಸ್, ಅದರಲ್ಲೂ ವಿಶೇಷವಾಗಿ ಈ ಗುಜರಾತ್, ರಾಜಸ್ಥಾನದಲ್ಲೆಲ್ಲ ದಿವಸಕ್ಕೆ 100 ಗ್ರಾಮ್ವರೆಗೆ ಕೂಡ ತುಪ್ಪವನ್ನು ಸೇವನೆ ಮಾಡ್ತಾರಂತೆ. ಆದರೆ ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳೋ ಕೆಪ್ಯಾಸಿಟಿಯನ್ನು ನಾವು ಬೆಳೆಸ್ಕೊಳ್ಬೇಕಷ್ಟೆ. ಮೂರನೇದು ಹೀಲಿಂಗ್, ನಮಗೆ ನಾವೇ ಹೀಲ್ ಮಾಡಿಕೊಳ್ಳೋದು. ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ತುಂಬ ಜನ ಆ ವಿಡಿಯೋ ನೋಡಿ ಪ್ರಯೋಜನ ಆಗಿದೆ ಅಂತ ಹೇಳಿದರು. ಅಥವಾ ಮೊದಲೇ ಸಾಧನೆಯನ್ನು ಮಾಡ್ತಾ ಇದ್ದಂಥವರು ಆ ಸಾಧನೆಯ ಕಾರಣದಿಂದ ಹಲವಾರು ಗಂಭೀರ ಸಮಸ್ಯೆಗಳನ್ನು ಗುಣ ಮಾಡ್ಕೊಂಡಿದ್ದೇವೆ ಅಂತ ನನ್ನ ಹತ್ರ ಹೇಳಿದ್ದಾರೆ. ಆದರೆ ರೀಸೆಂಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಒಬ್ಬರು ನಿಮ್ಮ ವಿಡಿಯೋ ನೋಡಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನಗೆ ಅಸ್ತಮಾ ಆಲ್ಮೋಸ್ಟ್ ಪೂರ್ತಿಯಾಗಿ ಗುಣ ಆಯಿತು ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಾನು ಇವಾಗ ಆರೋಗ್ಯವಾಗಿದ್ದೇನೆ, ಇನ್ಹೇಲರ್ ತಗೊಳ್ತಾ ಇರೋದನ್ನು ಕೂಡ ಬಿಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ಅಂತಾನೆ ಬಂದಿದ್ದರು. ಎಲ್ರಿಗೂ ಇದೇ ಥರ ಕೆಲಸ ಮಾಡುತ್ತೆ ಅಂತಾಗಲಿ ಅಥವಾ ಯಾವುದೇ ಕಾಯಿಲೆ ಇರುವಂಥವರು ಅದಕ್ಕೆ ಬೇಕಾಗಿರುವಂಥ ಔಷಧವನ್ನು ಬಿಟ್ಟು ಈ ಸಾಧನೆಯನ್ನು ಮಾಡಬೇಕು ಅಂತಾಗಲಿ ನಾನು ಹೇಳೋದಿಲ್ಲ. ಆದರೆ ಮನಸ್ಸಿಗೆ ಅದ್ಭುತವಾದಂತಹ ಬಲ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತ. ಒಂದಿನ ಕೇವಲ ಈ ಮನಸ್ಸಿನ ಬಲದ ಬಗ್ಗೆ ಮಾತ್ರ ಮಾತಾಡ್ತೇನೆ, ಆಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ಬೋದು. ಆ ವಿಡಿಯೋಗೆ ಸ್ವಲ್ಪ ದಿನ ವೇಟ್ ಮಾಡಿ, ಖಂಡಿತ ನಾನು ಅದರ ಬಗ್ಗೆ ಮಾತಾಡ್ತೇನೆ. ನಮ್ಮ ಗುರುಗಳು ಪ್ರಾಕ್ಟಿಕಲಿ ತೋರಿಸ್ತಿದ್ರು ಮನಸ್ಸಿಗೆ ಎಷ್ಟು ಶಕ್ತಿ ಇದೆ, ಎಂತೆಂಥ ಕೆಲಸಗಳನ್ನು ಅದರಿಂದ ಮಾಡಿಸ್ಬೋದು ಅಂತ. ಅದಕ್ಕೆ ಅವರು ಮತ್ತೆ ಹೇಳ್ತಾ ಇದ್ದರು, ನಾವು ಕೆಟ್ಟ ಯೋಚನೆಯನ್ನು ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು ಅಂತ. ಕೆಟ್ಟ ಯೋಚನೆ ಮಾಡಿದರೂ ಕೂಡ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ನಮ್ಮ ಸುತ್ತಮುತ್ತಲೂ ಕೂಡ ನೆಗೆಟಿವ್ ಪ್ರಭಾವಲಯ ರೆಡಿ ಆಗುತ್ತೆ. ಸೊ ಇದು ನಮಗೂ ಒಳ್ಳೆಯದಲ್ಲ, ನಮ್ಮ ಸುತ್ತಲಿನ ಪರಿಸರಕ್ಕೂ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಿದ್ರು. ಈ ಕ್ರಿಯೆ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದಲ್ಲ, ತುಂಬ ಸಿಂಪಲ್ ಆಗಿರುವಂಥದ್ದು. ಆರಾಮಾಗಿ ಕೂತ್ಕೊಳ್ಳಿ ಕಷ್ಟ ಆಗುತ್ತೆ ಅಂತಾದರೆ ಮಲ್ಕೊಂಡು ಕೂಡ ಇದನ್ನು ಮಾಡ್ಬೋದು. ಸಾಧ್ಯ ಆದರೆ ಕೂತ್ಕೊಂಡು ಬೆನ್ನು ಹುರಿಯನ್ನು ನೇರವಾಗಿ ಇಟ್ಕೊಂಡು ಮಾಡಿ. ನಿಮ್ಮ ಇಷ್ಟವಾದ ದೇವರ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆ ದೇವರಿಂದ ಆಶೀರ್ವಾದ ರೂಪದಲ್ಲಿ ಶಕ್ತಿ ನಿಮ್ಮ ಕಡೆಗೆ ಹರಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ದೇವರನ್ನು ನಂಬದೇ ಇರುವಂಥವರು ವಿಶ್ವಶಕ್ತಿ ಅಂತ ಫೀಲ್ ಮಾಡ್ಕೊಳ್ಬೋದು. ಅಥವಾ ಹಿಂದೆ ವೇದಗಳ ಕಾಲದಲ್ಲಿ ನಮ್ಮ ಥರ ಕೃಷ್ಣ, ರಾಮ ಅಥವಾ ವಿಷ್ಣು ಅಂತ ಪೂಜೆ ಮಾಡ್ತಿರಲಿಲ್ಲ. ಅವರು ಪೂಜೆ ಮಾಡ್ತಿದ್ದು ಅಗ್ನಿ, ಸೋಮ, ಪೃಥ್ವಿ, ಜಲ, ವಿಶ್ವದೇವ ಈ ಥರ ಇತ್ತು. ಆ ಥರ ನೀವು ಪ್ರಕೃತಿಯ ಎನರ್ಜಿ ಅಂತ ಕೂಡ ಫೀಲ್ ಮಾಡ್ಕೊಳ್ಬೋದು. ಅದು ಯಾವ ರೂಪದಲ್ಲಿ ಬೇಕಾದರೂ ಆ ಶಕ್ತಿಯನ್ನು ನೀವು ಫೀಲ್ ಮಾಡ್ಕೊಳ್ಬೋದು. ಉದಾಹರಣೆಗೆ ನಮ್ಮ ಗುರುಗಳು ಈ ಮುದ್ರೆಗಳನ್ನು ಅಥವಾ ಈ ಥರದ ಯಾವುದಾದ್ರೂ ಹೇಳುವಾಗ ತಣ್ಣನೆಯ ಅಗ್ನಿ ಅಂತ ಹೇಳ್ತಿದ್ರು. ಅಂದರೆ ನಮ್ಮನ್ನೇ ಹೀಲ್ ಮಾಡುವಂಥ ಬೆಂಕಿ ಅಂತ. ಅದು ಸುಡೋದಿಲ್ಲ, ಆದರೆ ಅದರಲ್ಲಿ ಮುಳುಗಿರುವಂಥ ನಮ್ಮನ್ನು ಅದು ಪೂರ್ತಿಯಾಗಿ ಹೀಲ್ ಮಾಡುತ್ತೆ ಅಂತ. ಹಾಗಾಗಿ ಅವರು ಎಷ್ಟೋ ಬಾರಿ ಕೆಲವು ಮುದ್ರೆಗಳ ಶಕ್ತಿಯನ್ನು ಅಗ್ನಿಯ ಮೂಲಕ ತಗೊಂಡು ಆ ಅಗ್ನಿಯಲ್ಲಿ ನಾನಿದ್ದೇನೆ ಅಂತ ಫೀಲ್ ಮಾಡಿಕೊಂಡು ಕೂತ್ಕೋತಿದ್ರು ಅಥವಾ ನಮ್ಮನ್ನು ಕುಳಿಸ್ತಿದ್ರು. ಇದರಿಂದ ನಮಗೆ ಇರೋ ಸಮಸ್ಯೆ ಗುಣ ಆಗ್ತಿತ್ತು. ನಿಮಗೆ ಕಾಲಿನಲ್ಲಿ ತುಂಬ ಉರಿ ಇದೆ ಅಂತ ಅಂದ್ಕೊಳ್ಳಿ, ಆಗ ಅಗ್ನಿಯನ್ನು ಫೀಲ್ ಮಾಡಿಕೊಂಡ್ರೆ ಇನ್ನೂ ಕಷ್ಟ ಆಗುತ್ತೆ. ಫೀಲ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಅಂತ ನಿಮಗೆ ಅನಿಸಿದ್ರೆ ದೇವರಿಂದ ಬಂದಂಥ ಜಲಪಾತದಂಥ ಜಲಧಾರೆ ನಿಮ್ಮನ್ನು ಪೂರ್ತಿಯಾಗಿ ಒದ್ದೆ ಮಾಡಿದೆ, ಅದರಲ್ಲಿ ನೀವು ಮುಳುಗ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ಆ ತಂಪಿನಲ್ಲಿ ನಿಮ್ಮ ಇಡೀ ದೇಹ ಹೀಲ್ ಆಗ್ತಿದೆ ಅಂತ ಫೀಲ್ ಮಾಡ್ಕೊಳ್ಬೋದು. ಅದರಿಂದ ನಿಮಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಕೂಡ ಸುಲಭ ಆಗುತ್ತೆ. ಅಥವಾ ದೇವರಿಂದ ಬೆಳಕು ಬರ್ತಿದೆ ಅಂತ ಕೂಡ ಫೀಲ್ ಮಾಡ್ಕೊಳ್ಬೋದು. ಇಷ್ಟು ದಿನ ಯಾವುದೇ ರೀತಿ ಸಾಧನೆ ಇಲ್ಲದೆ ಇರುವವರಿಗೆ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಅಂದರೆ ಏನೂ ತೊಂದರೆ ಇಲ್ಲ, ಹೋಗಲಿ, ಮತ್ತೆ ಫೀಲ್ ಮಾಡಿಕೊಂಡು ಮತ್ತೆ ನೀವು ಅದನ್ನು ರೂಢಿ ಮಾಡ್ಕೊಳ್ಬೋದು. ಈ ಥರ ನಾವು ಒಂದು 10 ನಿಮಿಷ ಕುಳಿತುಕೊಂಡು ಪ್ರತಿನಿತ್ಯ ನಾವು ಇದನ್ನು ಮಾಡೋದರಿಂದ ನಮಗೆ ಅದ್ಭುತವಾದಂಥ ಹೀಲಿಂಗ್ ಆಗುತ್ತೆ.
ಹೆಚ್ಚು ಹೊತ್ತು ಕೂತ್ಕೊಳ್ಬೇಕು ಅನಿಸಿದ್ರೆ ಹೆಚ್ಚು ಹೊತ್ತು ಕೂಡ ಕೂತ್ಕೊಳ್ಬೋದು, ತೊಂದರೆ ಇಲ್ಲ. ನರ ದೌರ್ಬಲ್ಯ ಖಂಡಿತ ಇದರಿಂದ ಕಡಿಮೆ ಆಗೇ ಆಗುತ್ತೆ. ಎಷ್ಟೋ ಜನರಿಗೆ ಅನಿಸ್ಬೋದು ಇದೆಲ್ಲ ಅನ್ಸೈಂಟಿಫಿಕ್ ಅಥವಾ ಇವೆಲ್ಲ ಹುಚ್ಚು, ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಅಂತ. ಆದರೆ ನಿಮಗೆ ನಂಬಿಕೆ ಇಲ್ಲದಿದ್ರೂ ಕೂಡ ಇದರಲ್ಲಿ ನೀವು ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಹಣ ಖರ್ಚಾಗೋದಿಲ್ಲ, ಸೈಡ್ ಎಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನು ದಿನಕ್ಕೆ ಒಂದು 10 ನಿಮಿಷ ಸಮಯವನ್ನು ಕೊಡಬೇಕಾಗತ್ತಷ್ಟೆ. ಯಾವ್ಯಾವುದರಲ್ಲೂ ಹೋಗೋ 10 ನಿಮಿಷವನ್ನು ನೀವು ಇದಕ್ಕೆ ಕೊಟ್ಟರೆ ಅಟ್ಲೀಸ್ಟ್ ಮನಸ್ಸು ತಿಳಿಯಾಗತ್ತೆ. ಸ್ವಲ್ಪವೂ ನಂಬಿಕೆ ಇಲ್ಲ ಅಂದರೂ ಕೂಡ ಒಂದು 45 ದಿನ ಇದನ್ನು ಮಾಡಿ ನೋಡಿ. ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ, ಬಿಟ್ಬಿಡಿ. ಎಲ್ಲರಿಗೂ ಒಂದೇ ಥರ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ. ನೀವು ನಂಬಿ ಬಿಡಿ, ಮನಸ್ಸು ಆ ಕಡೆ ಹೋಗಲಿ ಈ ಕಡೆ ಬರಲಿ, ಏನಾದರೂ ಕೂಡ ರಿಸಲ್ಟ್ ಮಾತ್ರ ಸಿಕ್ಕೇ ಸಿಗತ್ತೆ. ಮತ್ತು ನೀವು ಆಲ್ರೆಡಿ ಯಾವುದಾದ್ರೂ ಸಾಧನೆಯಲ್ಲಿ ಇದ್ದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇದು ಖಂಡಿತ ಅಲ್ಲವೇ ಅಲ್ಲ. ಇದು ತುಂಬ ಬೇಸಿಕ್ ಆದಂಥ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನೀವು ರೇಖಿಯನ್ನು, ಪ್ರಾಣಿಕ್ ಹೀಲಿಂಗನ್ನು ಮಾಡ್ತಾ ಇದ್ದರೆ ಅದಕ್ಕಿಂತ ಮಿಗಿಲಾದದ್ದು ಇದು ಅಂತ ಖಂಡಿತ ನಾನು ಹೇಳೋದಿಲ್ಲ. ಮತ್ತು ಎಂಥದೇ ದೊಡ್ಡ ರೋಗ ಆದರೂ ಇದರಿಂದ ಗುಣ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಇದ್ದರೂ ಕೂಡ ಇದನ್ನು ನೀವು ಮಾಡ್ತೀರಿ ಅಂತಾದರೆ ಅದರ ಅರ್ಥ ನೀವು ಡಾಕ್ಟರ್ ಹತ್ರ ಹೋಗಬಾರ್ದು, ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಿ ಇದರಿಂದ ಗುಣ ಆಗತ್ತೆ ಅಂತ ಕೂತ್ಕೊಳ್ಬೇಕು ಅಂತ ಖಂಡಿತ ಅಲ್ಲ. ಹಾಗೆ ಯಾವತ್ತೂ ಮಾಡಬಾರ್ದು. ಆ ಥರ ಇದ್ದಿದ್ದರೆ ನಮ್ಮ ಋಷಿ ಮುನಿಗಳು ಆಯುರ್ವೇದದಂಥ ಅಥವಾ ಯೋಗದಂಥ ವಿಜ್ಞಾನವನ್ನು ಕೊಡ್ತಾನೇ ಇರಲಿಲ್ಲ. ನೀವು ಏನು ಮಾಡ್ತಾ ಇದ್ದೀರೋ ಅದರ ಜೊತೆಗೆ ಇದನ್ನು 10 ನಿಮಿಷ ಮಾಡಿದರೆ ನಿಮಗೆ ಅದ್ಭುತವಾದಂಥ ರಿಸಲ್ಟ್ ಸಿಕ್ಕೇ ಸಿಗತ್ತೆ ಅನ್ನೋದನ್ನು ಮಾತ್ರ ನಾನು ಹೇಳ್ತೇನೆ. ಮತ್ತು ಕೊನೆಯಲ್ಲಿ ಒಂದಿಷ್ಟು ನರದ್ವೇಷಗಳ ಬಗ್ಗೆ ಕೂಡ ನಾನು ಹೇಳಬೇಕು. ನರದ್ವೇಷಗಳು ಅಂದರೆ ಮನುಷ್ಯರನ್ನು ದ್ವೇಷ ಮಾಡುವಂಥವ್ರು ಅಂತಲ್ಲ, ನಮ್ಮ ನರಗಳನ್ನು ಹಾಳು ಮಾಡುವಂಥವ್ರು, ನರ ದೌರ್ಬಲ್ಯಕ್ಕೆ ಕಾರಣ ಆಗುವಂಥವು ಅಂತ. ಮೊದಲನೇದಾಗಿ 3 ರೀತಿಯ ವಿರುದ್ಧಗಳು: ಆಹಾರದಲ್ಲಿ, ಮಾನಸಿಕವಾಗಿ, ನಮ್ಮ ದಿನಚರಿಯಲ್ಲಿ ವಿರುದ್ಧ ಆಹಾರದ ಬಗ್ಗೆ ಮುಂದಿನ ವಾರನೇ ನಾನು ಹೇಳ್ತೇನೆ. ಅದಕ್ಕೊಂದು ಸಪರೇಟ್ ವಿಡಿಯೋ ಮಾಡಿ ಹೇಳಬೇಕಾಗತ್ತೆ. ಇನ್ನು ಮಾನಸಿಕವಾಗಿ ವಿರುದ್ಧ ಅಂದರೆ ಹೊರಗೊಂದು ಒಳಗೊಂದು ಅಂತೀವಲ್ಲ ಹಾಗೆ. ಹಾಗಾಗಿ ಆದಷ್ಟು ನ್ಯಾಚುರಲ್ ಆಗಿ ಬದುಕಬೇಕು. ಅಂದರೆ ಸತ್ಯವನ್ನು ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸಿನೊಳಗೆ ದುಃಖ ಇದ್ದರೆ ದುಃಖ ತೋರಿಸ್ಕೊಳ್ಬೇಕು, ಸುಖ ಇದ್ದರೆ ಸುಖ ತೋರಿಸ್ಕೊಳ್ಬೋದು. ಇದು ಉಪದೇಶಕ್ಕೆ ಸುಲಭ, ಪಾಲನೆ ಕಷ್ಟ, ಅದು ಪ್ರಯತ್ನ ಮಾಡಬೇಕು ಅಂತ. ಇನ್ನು ದಿನಚರಿಯಲ್ಲಿ ಕೂಡ ವಿರುದ್ಧ ಅಂದರೆ ಹಸಿವೆ ಆದಾಗ ಊಟ ಮಾಡಲ್ಲ, ನಿದ್ದೆ ಬಂದಾಗ ನಿದ್ದೆ ಮಾಡಲ್ಲ, ರಾತ್ರಿ ಆದಾಗ ಮಲಗಲ್ಲ, ಹಗಲಿನಲ್ಲಿ ಮಲಗ್ತೇವೆ. ನಮ್ಮ ದಿನಚರಿಯಲ್ಲಿ 100 ಈ ರೀತಿ ವಿರುದ್ಧಗಳ ಎಕ್ಸಾಂಪಲ್ಸ್ ಕೊಡ್ಬೋದು. ಅದನ್ನು ನಾವೇ ಯೋಚನೆ ಮಾಡಿ ಪ್ರಕೃತಿಗೆ ಅನುಗುಣವಾಗಿ ನಡ್ಕೊಂಡು ಹೋಗಬೇಕು. ಇನ್ನು ಎರಡನೇದು ವಿಷ ಆಹಾರದಲ್ಲಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಮತ್ತೆ ಹೇಳೋದಿಲ್ಲ. ವಿಷ ಇರುವಂಥ ಆಹಾರ ಪದಾರ್ಥಗಳು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಹೊರಗಡೆ ಸಿಗುವಂಥ ಆಹಾರ ಪದಾರ್ಥಗಳನ್ನು, ಮೈದಾ, ಸಕ್ಕರೆ, ಡಾಲ್ಡಾ ಇಂಥವು ಹೆಚ್ಚಿರುವಂಥ ಐಟಮ್ಸು, ಪ್ರಿಸರ್ವೇಟಿವ್ಸು, ಕೆಮಿಕಲ್ಸ್ ತುಂಬಿಕೊಂಡಿರುವಂಥ ಆಹಾರಗಳನ್ನು ಸೇವನೆ ಮಾಡಬಾರ್ದು ಅಂತ. ಇನ್ನು ಮೆಂಟಲಿ ವಿಷ ಅಂದರೆ ಚಿಂತೆ, ಭಯ, ದುಃಖ, ಸಿಟ್ಟು, ಈ ಥರವುಗಳನ್ನೆಲ್ಲ ನಾವು ಪ್ರಯತ್ನಪಟ್ಟು ಬಿಟ್ಟು ಬಿಡಬೇಕು ಅಂತ. ಯಾಕೆಂದರೆ ಇವೆಲ್ಲ ನಮ್ಮಲ್ಲಿ ಫಾರಿನ್ ಬಾಡಿ ಥರ ಕೆಲಸ ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಫಾರಿನ್ ಬಾಡಿ ಅಂತಂದರೆ ಈಗ ಮುಳ್ಳು ಚುಚ್ಕೊಂಡ್ರೆ ಆ ಮುಳ್ಳಿಂದ ಹೇಗೆ ಕೀವು ಆಗುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಇವೆಲ್ಲ ಇದ್ದರೆ ಆಗ ನಮ್ಮ ಮನಸ್ಸು ತುಂಬ ಹಾಳಾಗತ್ತೆ, ಅಥವಾ ಅದು ಒಂಥರ ಕೀವಾಗಿ ನಮ್ಮ ಮನಸ್ಸನ್ನು ಮತ್ತು ದೇಹವನ್ನು ಹಾಳು ಮಾಡುತ್ತೆ. ಮೊದಲು ಹಾಳಾಗೋದು ನರ. ಸೊ ಇವಿಷ್ಟು ಫಾಲೋ ಮಾಡಿದರೆ ನರ ದೌರ್ಬಲ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಬಂದರೂ ಗುಣ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.